ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಹುಬ್ಬಳ್ಳಿಯ ಜ್ಯೋತಿ ಸಿದ್ಧಾರೂಢರ ಜೀವನ ಚರಿತ್ರೆಯ ಮುಂದುವರಿದ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳೋಣ. ಸಿದ್ಧಾರೂಢರ ಕೀರ್ತಿ ನಾಡಿನಾದ್ಯಂತ ಪಸರಿಸಿದಾಗ ಕುರುಂದಕೊಪ್ಪ ಅನ್ನುವಂತಹ ಒಂದು ಗ್ರಾಮ, ಆ ಕುರುಂದಕೊಪ್ಪ ಅನ್ನುವಂತಹ ಮನೋಹರವಾದ ಗ್ರಾಮದಲ್ಲಿ ಬಸಪ್ಪನೆಂಬ ಹೆಸರಿನ ಗೃಹಸ್ಥ ಇದ್ದ. ಮಹಾಚತುರನಾಗಿದ್ದ, ಉತ್ತಮ ಆರ್ಥಿಕ ಸ್ಥಿತಿಯನ್ನು ಕೂಡ ಹೊಂದಿದವನಾಗಿದ್ದ. ಈತನ ಹೆಂಡತಿ ದಾನವ್ವ, ಆಕೆಯೂ ಕೂಡ ಒಳ್ಳೆಯ ಮನೆತನದ ಹೆಣ್ಣು ಮಗಳು, ಮಹಾಪತಿವ್ರತೆಯೂ ಆಗಿ ಗಂಡನ ಜೊತೆ ಬಾಳುವಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನವಮಾಸ ತುಂಬಿತು. ಹೆಣ್ಣು ಮಗಳಿಗೆ ನವಮಾಸ ತುಂಬಿ ಮೊದಲನೆಯ ಪ್ರಸವ, ಎಲ್ಲ ಏನು ಕಾರ್ಯ ಮಾಡಬೇಕಾಗ್ತದೆ ಗರ್ಭಿಣಿಯಾದಾಗ, ಸೀಮಂತ ಕಾರ್ಯಕ್ರಮವನ್ನೆಲ್ಲ ಬಹಳ ಅದ್ಧೂರಿಯಾಗಿ ನೆರವೇರಿಸಿದರು. ಇನ್ನೇನು ಪ್ರಸವ ಆಗಬೇಕಾಗಿತ್ತು, ಆದರೆ ಪ್ರಸವ ಆಗಲಿಲ್ಲ. ಅದೆಲ್ಲವೂ ಜೀರ್ಣವಾಗಿ ಹೋಗಿಬಿಡ್ತು. ಮೊದಲನೇ ಮಗು ಕೈಗೆ ದಕ್ಕಲಿಲ್ಲ. ಬಹಳ ಚಿಂತಿತ ಆಯಿತು. ಗೃಹಸ್ಥನಾದಂತಹ ಬಸಪ್ಪನಿಗೆ ಅದು ಯಾಕೆ ಹಿಂಗಾಯಿತು ಅನ್ನೋದು ಅರ್ಥ ಆಗಲಿಲ್ಲ. ಈ ಸಂದರ್ಭದೊಳಗೆ ಏನೋ ಆಗ್ತಾವ ಚಾತುರ್ಯಗಳು, ಆದರೂ ಆಗಿರಬಹುದು ಅಂಥೇಳಿ ತಿಳ್ಕೊಂಡು, ಮತ್ತು ಒಂದೆರಡು ವರ್ಷ ಆದ ನಂತರ ಮತ್ತೆ ದಾನವ್ವಗೆ ನವಮಾಸ ತುಂಬಿತು. ವಿಪರ್ಯಾಸವೋ ಏನೋ, ಎರಡನೇ ಬಾರಿ ನವಮಾಸ ತುಂಬಿದಾಗಲೂ ಕೂಡ ಪ್ರಸವ ಆಗಲೇ ಇಲ್ಲ. ಅದು ಕೂಡ ಜೀರ್ಣವಾಗಿ ಹೋಗಿಬಿಡ್ತು. ಜೀರ್ಣವಾಗಿ ಹೋಗಿಬಿಡ್ತು. ಚಿಂತೆ ಭಾಳ ಕಾಡ್ಲಿಕ್ಕೆ ಶುರು ಆಯಿತು. ಏನು ಹಿಂಗಾಯ್ತಲ್ಲ, ಮೊದಲನೇದೊಂದು ಆಗಿತ್ತು ಏನೋ ಚಾತುರ್ಯ, ಆದರೆ ಎರಡನೇದು ಹಿಂಗೆ ಆಗಬಾರ್ದಾಗಿತ್ತು, ಹಿಂಗ್ಯಾಕಾಯಿತು ಅಂಥೇಳಿ ದಾನವೂ ಕೂಡ ಚಿಂತೆ, ಹಾಗೆ ಬಸಪ್ಪನಿಗೂ ಕೂಡ ಚಿಂತೆ. ಮನೆಯೊಳಗೆ ಸಾಕಷ್ಟು ಸಿರಿ ಸಂಪತ್ತದ, ಆದರೆ ಆಡಲಿಕ್ಕೆ ಮಕ್ಕಳಿಲ್ಲ. ನವಮಾಸ ಏನು ತುಂಬ್ತದೆ, ಆದರೆ ಪ್ರಸವ ಆಗ್ತಾ ಇಲ್ಲ. ಪ್ರಸವ ಇಲ್ಲ ಅಂತಂದ್ರೆ ಅದು ಎಷ್ಟು ತೊಂದರೆ ಆಗ್ತೈತಿ ಅನ್ನೋದು ಆ ತಾಯಿಗೆ ಮಾತ್ರ ಗೊತ್ತು. ಯಾಕಂದ್ರೆ ನವಮಾಸ ತುಂಬುವವರೆಗೂ ಕೂಡ ಮಗು ಐತಿ ಅಂತ ಹೇಳಿ ಖುಷಿ ಪಟ್ಟಿರ್ತಾರೆ ದಂಪತಿಗಳು. ಆದರೆ ಪ್ರಸವ ಕಾಲಕ್ಕೆ ಅದು ಇಲ್ಲ ಅಂಥೇಳಿ ಅಂದಾಗ ಆವಾಗ ಆಗುವಂತಹ ದುಃಖ ಅದು ಅಷ್ಟಲ್ಲ. ಹೀಗಿದ್ದಾಗ ಅವರ ಮನೆಗೆ ಒಬ್ಬಳು ಸ್ತ್ರೀ ಕೂಡ ಬಂದು, ಸ್ತ್ರೀ ಕೂಡ ಬಂದಾಗ ಆ ವಿಚಾರ ನೋಡ್ರಿ ಅವಳಿಗೂ ಗೊತ್ತಾಗಿತ್ತು. ಪರಸ್ತ್ರೀಗೆ ಏನು ಹಿಂಗಾಗಬಾರ್ದಾಗಿತ್ತು, ಯಾಕೆ ಹಿಂಗಾತು ಅಂಥೇಳಿ ಅವಳು ವಿಚಾರಿಸಳು. ಇಲ್ಲ, ನಾವು ಎಷ್ಟು ಒಳ್ಳೆಯ ರೀತಿಯಿಂದ ಪ್ರಯತ್ನ ಪಟ್ವಿ, 2
ಪ್ರಸವಗಳು ಕೂಡ ಆಗಲಿಲ್ಲ, ನಮಗೆ ಭಾಳ ತೊಂದರೆ ಆಯಿತು ಹಂಗೆ ಹಿಂಗೆ ಅಂಥೇಳಿ ವೃತ್ತಾಂತೆಲ್ಲ ಆ ಸ್ತ್ರೀಗೆ ಇವಳು ಕೂಡ ಹೇಳ್ತಾನವ. ಅವಾಗ ಸ್ತ್ರೀ ಅಂತಾಳೆ, ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡವ, ಹುಬ್ಬಳ್ಳಿಯೊಳಗೆ ಸಿದ್ಧಾಶ್ರಮ ಅದ, ಆ ಸಿದ್ಧಾಶ್ರಮದಲ್ಲಿ ಸಾಕ್ಷಾತ್ ಶಿವನ ಸ್ವರೂಪಿಯಾದಂತಹ ಸಿದ್ಧಾರೂಢರಿದ್ದಾರೆ. ಭಕ್ತರ ಇಷ್ಟಾರ್ಥಗಳನ್ನು ಅವರು ನೆರವೇರಿಸ್ತಾರೆ. ಅಂತಹ ಮಹಾಪುರುಷ ನಮಗೆ ಸಿಕ್ಕಿದ್ದು ಭಾಳ ಪುಣ್ಯ, ನೀವು ಅವರನ್ನು ಭೇಟಿ ಆಗಿರಿ ಅಂಥೇಳಿ ಆ ಸ್ತ್ರೀ ಅಂದಳು. ಅವಾಗ ದಾನವ ಕೊಡ್ರ, ನೋಡ್ರಿ ಆಯಿತು ನೀ ಹೇಳ್ದಂಗೆ ಮಾಡ್ತೀನಿ, ಆದರೆ ಅವರಿಂದ ವರ ಪಡ್ಕೋಬೇಕಾದ್ರೆ ನಮಗೆ ಸಂತಾನ ಬೇಕು, ಪುತ್ರ ಸಂತಾನ ಬೇಕು ಅಂಥೇಳಿ ನಾವು ಕೇಳ್ಕೊಂಡಾಗ ಅವ್ರಿಗೆ ಏನಾದರೂ ಕೊಡಬೇಕಾಗ್ತೈತೇನೋ ಅಂಥೇಳಿ ಅಂದರು. ಯಾಕಂದ್ರೆ ಸಾಕಷ್ಟು ಶ್ರೀಮಂತರಿದ್ದರು ಅವರು. ಏನಾದರೂ ಕೊಡಬೇಕಾಗ್ತೈತೇನೋ ತಂದಾಗ ಆ ಸ್ತ್ರೀ ಅಂದಳು, ನೋಡುವ ನೀನು ಅವ್ರಿಗೆ ಕೊಡಬೇಕಾದದ್ದು ಏನೂ ಇಲ್ಲ, ಎಲ್ಲವನ್ನ ಬ್ಯಾಡ ಅಂಥೇಳಿ ಬಿಟ್ಟು ಬಂದವ್ರು ಇರ್ತಾರೆ ಅವರು, ಅಂಥವ್ರಿಗೆ ನೀ ಏನು ಕೊಡ್ತಿ? ಅದು ಹಂಗೆ ಮಾತಾಡೋದು ನೀನು ತಪ್ಪಾಗ್ತೈತಿ, ಹಂಗೆ ಮಾತಾಡಕ್ಕೆ ಹೋಗ್ಬೇಡ. ಅವ್ರಿಗೆ ಬೇಕಾಗಿದ್ದುದು ಕೇವಲ ಶುದ್ಧವಾದ ಜ್ಞಾನ, ಶುದ್ಧವಾದಂತಹ ಭಕ್ತಿ, ಶುದ್ಧವಾದಂತಹ ಮನಸ್ಸು, ಶುದ್ಧವಾದಂತಹ ಚಿತ್ತ. ಇಂಥವುಗಳನ್ನು ನೀನು ಕೊಡೋದತ್ರ ಅವ್ರಿಗೆ ಕೊಡು. ಅದನ್ನು ಬಿಟ್ಟು ನಿನ್ನ ಹತ್ತಿಗೆ ಸರಿ ಸಂಪತ್ತು ಐತೆ ಅಂತ ಹೇಳಿ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂಥೇಳಿ ಅದು ವಿಚಾರ ಮಾಡ್ಲಿಕ್ಕೆ ಹೋಗಬೇಡ. ನೀನು ಕೊಟ್ಟರು ಅವ್ರೇನು ಅದ್ರ ಮ್ಯಾಗ ಆಸೆ ಪಟ್ಟವ್ರು ಅಲ್ಲ ಅಂಥೇಳಿ ಆ ಪರಸ್ತ್ರೀ ಅಂದಳು. ಇದನ್ನು ಕೇಳಿ ದಾನವಗೂ ಕೂಡ ಭಾಳ ಸಂತೋಷ ಆಯಿತು. ಎಂತಹ ಒಳ್ಳೆ ಶರಣರು, ಸತ್ಪುರುಷರು, ಅವರನ್ನು ನೀವು ಹೇಳ್ದಂಗೆ ನಾವು ಹೋಗಿ ಸತಿಪತಿಗಳು ಭೇಟಿಯಾಗಿ ಬರ್ತೀವಿ, ಅವರಲ್ಲಿ ನಾವು ಮನವಿ ಮಾಡ್ಕೊತೀವಿ, ನಮ್ಮ ಇಷ್ಟಾರ್ಥ ಏನದ ಅದನ್ನು ಅವ್ರ ಪಾದ ಮ್ಯಾಗ ಇಡ್ತೀವಿ ಅಂಥೇಳಿ ಭಾಳ ಖುಷಿ ಪಟ್ಲು ದಾನವನು ಕೂಡ. ಆವಾಗ ಆಯಿತು, ಮತ್ತು ಅದನ್ನು ಹಂಗೆ ಹೋಗಿ ನೀವು ಮಾಡ್ರಿ, ನಿಮಗೆಲ್ಲ ಒಳ್ಳೆಯದಾಗ್ತೈತಿ. ಯಾಕಂದ್ರೆ ಗುರು ನಂಬಿದಾರೆ, ಅವೆಂದೂ ಕೈ ಬಿಟ್ಟಿಲ್ಲ. ಸಿದ್ಧಾರೂಢರನ್ನ ನೀವು ಒಂದು ಸಲ ನಂಬಿ ನೋಡ್ರಿ, ನೀವಿದ್ದಲ್ಲಿಗೆ ಬಂದ ಅವರು ನಿಮ್ಮನ್ನು ಸಲಹುತ್ತಾರ, ಅಂತಹ ಮಹಾಪುರುಷರಿದ್ದಾರ ಅಂಥೇಳಿ ಎಲ್ಲ ಹೇಳಿದಳು. ಆ ಸಂತೋಷಕ್ಕೆ ದಾನವೂ ಕೂಡ, ಯವ್ವ ನೀನ ನಮಗೆ ಗುರು ರೂಪದೊಳಗೆ ಬಂದ ಹಾದಿ ತೋರಿಸ್ಬಿಟ್ಟಿ, ಅದಕ್ಕೆ ನೀನ ನಮಗೆ ಗುರು ಇದ್ದಂಗೆ ಅಂಥೇಳಿ ಭಾಳ ಅವಳಿಗೂ ಕೂಡ ಉಪಚಾರ ಮಾಡಿ ಊಟಕ್ಕೆ ಹಾಕಿ ಅವಳನ್ನು ಬೀಳ್ಕೊಡ್ತಾಳೆ. ಕೆಲವು ದಿನಗಳನ್ನು ಕಳೆದ ನಂತರ ಸತಿಪತಿಗಳು ಹುಬ್ಬಳ್ಳಿಗೆ ಹೋಗ್ತಾರೆ. ಏನದು ಹುಬ್ಬಳ್ಳಿಯೊಳಗೆ ಸಿದ್ಧಾಶ್ರಮದೊಳಗೆ ಆರೂಢರ ವೈಭವ ಕಣ ತುಂಬ್ಕೋಬೇಕದನ್ನು. ಅಂತಹ ವೈಭೋಗ ನಡೀತಿತ್ತು. ಗುರುಗಳ ಅಕ್ಕಪಕ್ಕದಲ್ಲಿ ಸಾಕಷ್ಟು ಭಕ್ತ ಸಾಗರ. ಎಲ್ಲರೂ ಗುರುವಿನ ಭಜನೆ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರು. ಇವರು ಸತಿಪತಿಗಳು ಅದರ ಹತ್ರ ಹೋದರು. ಆ ಭಜನೆ ನಡೀತಿತ್ತು. ಆ ಭಜನಾ ತಂಡದ ಹತ್ರಕ್ಕೆ ಹೋಗಿ ಎಲ್ಲ ಗುರುವಿನ ಮಹಿಮೆಯನ್ನು ತಿಳ್ಕೊಂಡ್ರು. ಇವಳು ಹೇಳಿದ್ದ ನಿಜ ಅದ, ಸದ್ಗುರುಗಳು ಬಹಳ ದಿವ್ಯ ತೇಜಸ್ಸನ್ನು ಹೊಂದಿದವರಿದ್ದಾರೆ, ನಮ್ಮನ್ನು ಉದ್ಧಾರ ಇವರು ಖಂಡಿತವಾಗಿಯೂ ಮಾಡ್ತಾರ ಅಂಥೇಳಿ ದಾನವ ದೃಢವಾಗಿ ನಂಬಿಕೊಂಡು ಬಿಟ್ಲು. ಬಸಪ್ಪನೂ ಕೂಡ ಅಷ್ಟೇ ಭಕ್ತಿ ಭಾವದಿಂದ ಗುರುವಿನ ಹತ್ರ ವಿನಮ್ರವಾಗಿ ನಿಂತ. ಭಜನಾ ಕಾರ್ಯ ಮುಗೀತು. ಮಂಗಳಾರತಿಯನ್ನು ಮಾಡಿದರು. ಆರತಿಯನ್ನು ಮಾಡಿಟ್ಟ ನಂತರ ಸಿದ್ಧಾರೂಢರು ಎಲ್ಲ ಭಕ್ತರನ್ನು ವಿಚಾರಿಸ್ಲಕತ್ತಿದ್ರು. ಆವಾಗ ಇವರು ಕೂಡ ಹೋದರು. ಗುರುಂದ ಕೊಪ್ಪದಿಂದ ಹೋಗಿದ್ರು ಇವರು. ಆವಾಗ ಸಿದ್ಧಾರೂಢರೊಂದು, ಬರ್ರಿಪ್ಪ ಏನಾಗಬೇಕು, ಯಾಕೆ ಬಂದಿದ್ರಿ ಅಂತಂದಾಗ, ಯಪ್ಪ ಹಿಂಗಾಯ್ತು, ನವಮಾಸ ಏನೋ ತುಂಬ್ತದ, ಆದ್ರೆ ಪ್ರಸವ ಸಂದರ್ಭದೊಳಗೆ ಅದು ನಮಗೆ ಫಲ ಸಿಗ್ತಾ ಇಲ್ಲ,
ಪ್ರಸವ ಎಲ್ಲ ಜೀರ್ಣ ಆಗಿ ಹೋಗ್ಲಿಕ್ಕತ್ತದ. ಹೆಂಗಾದರೂ ಮಾಡಿ ನಮಗೊಂದು ಪುತ್ರ ಸಂತಾನವನ್ನು ನೀನು ಕರುಣಿಸಬೇಕು ತಂದೆ ಅಂತ ಹೇಳಿ ಬಹಳ ವಿನಮ್ರದಿಂದ ಭಕ್ತಿಯಿಂದ ಶುದ್ಧವಾದಂತಹ ಚಿತ್ತವನ್ನು ಇಟ್ಟುಕೊಂಡು ಸತಿಪತಿಗಳು ಗುರುವನ್ನ ಕೇಳ್ಕೊಂಡ್ರು. ಸಿದ್ಧಾರೂಢರಂದ್ರು, ಏನು ಚಿಂತೆ ಮಾಡಬೇಡ ತಾಯಿ, ನಿನ್ನ ಉದರದೊಳಗೆ ಮಹಾಪುರುಷನ ಜನನ ಆಗ್ತೈತಿ, ನೀ ಏನು ಚಿಂತೆ ಮಾಡಬೇಡ, ನಾ ಅದರ ಜವಾಬ್ದಾರಿಯನ್ನೆಲ್ಲ ತಗೊಂತೀನಿ. ಆ ಸಿದ್ಧ ಪುರುಷ ನಿನ್ನ ಉದರದೊಳಗೆ ಹುಟ್ಟಿ ಬರ್ತಾನ, ನೀವಿಬ್ಬರು ಭಾಳ ಪುಣ್ಯ ಮಾಡಿದ್ರು ನೋಡ್ರಿ ಅಂಥೇಳಿ ಅವರನ್ನು ಸಂತೈಸಿದರು, ಆಶೀರ್ವದಿಸಿದರು. ಪ್ರಸಾದವನ್ನು ಅವರಿಗೆ ಕೊಟ್ಟು ಬೀಳ್ಕೊಟ್ರು. ಇಬ್ಬರು ಸತಿಪತಿಗಳು ಬಹಳ ಸಂತೋಷದಿಂದ ಮನೆಗೆ ಬಂದರು. ದಿನ ಕಳೀತಾ ಅವಳಿಗೆ ಆ ಪ್ರಸವ ಏನು ಆಗಬೇಕು ಅದರ ಪೂರ್ವ ತಯಾರಿಯೊಳಗೆ ಏನು ಮಾಸಿಕ ಇರ್ತದೆ, ಆ ಮಾಸಿಕ ನಿಂತಿತು. ಮಾಸಿಕ ನಿಂತ ನಂತರ ಗೊತ್ತಾಯ್ತು ಅವಳಿಗೆ 3ನೇ ಮಗುವಿನ ಸಿದ್ಧತೆ ಆಗ್ಲಿಕ್ಕತ್ತದ ಅಂಥೇಳಿ. 3 ತಿಂಗಳಾಯಿತು, 5 ತಿಂಗಳಾಯಿತು, 7 ತಿಂಗಳಾಯಿತು. 7 ತಿಂಗಳಾಗಿತ್ತು. ಮಲ್ಕೊಂಡಿದ್ದಳು ಹೆಣ್ಮಗಳು, ದಾನವ ಮಲ್ಕೊಂಡಿದ್ದಳು. ಅವಳಿಗೆ ಒಂದು ಕನಸು ಬೀಳ್ತದೆ. ಎಂತಹ ಕನಸದು! ಕನಸಿನೊಳಗೆ ಸಾಕ್ಷಾತ್ ಸಿದ್ಧಾರೂಢರು ಕನಸಿನೊಳಗೆ ಬಂದುಬಿಟ್ಟಾರೆ. ಇವಳಿಗೆ ಕನಸಿನೊಳಗೆ ಕಾಣ್ಲಿಕ್ಕತ್ತದ ಗುರು ಬಂದಾನ ಅಂಥೇಳಿ ಗುರುವಿನಿಂದ ಆಶೀರ್ವಾದ ಪಡ್ಕೊಲಿಕ್ಕೆ ಬಂದಳು. ಆವಾಗ ಇವಳಿಗೆ ನವಮಾಸ ತುಂಬಿಬಿಟ್ಟದ ಕನಸಿನೊಳಗೆ. ವಾಸ್ತವದಲ್ಲಿ ಇವಳಿಗೆ 7 ತಿಂಗಳ. ಕನಸಿನೊಳಗೆ ನವಮಾಸ ತುಂಬಿ ಪ್ರಸವ ಶುರು ಆಗಲಿಕ್ಕೆ ತಯಾರಿ ನಡೆದದ. ಸಾಕ್ಷಾತ್ ಸಿದ್ಧಾರೂಢರು ಬಂದು ನಿಂತಾರೆ. ಪ್ರಸವ ಆಗೋ ಸಂದರ್ಭದೊಳಗೆ ಸಿದ್ಧಾರೂಢರು ಬಂದು ನಿಂತಾರ. ಸೂಲಗಿತ್ತಿಯವರು ಪ್ರಸವಕ್ಕೆ ಬಂದಾರ. ಬಹಳ ಸುಲಭವಾಗಿ, ಬಹಳ ಅದು ನಿರಾಯಾಸವಾಗಿ, ಯಾವುದೇ ತೊಂದರೆ ಇಲ್ಲದೆ ದಾನವಾಗ ಕನಸಿನೊಳಗೆ ಪ್ರಸವ ಆಯಿತು. ಗಂಡು ಮಗು ಜನಿಸೋ ದಿವ್ಯ ತೇಜಸ್ಸನ್ನು ಹೊಂದಿರುವಂತಹ ಮಗು. ಸೂಲಗಿತ್ತಿಯರು ಅದನ್ನು ತಂದ ಸಿದ್ಧಾರೂಢರ ಕೈಯಾಗ ಕೊಟ್ಟಾರ. ಸಿದ್ಧಾರೂಢರು ಮಗುವನ್ನು ಎತ್ಕೊಂಡು ಮುದ್ದಾಡಿದರು. ತಾಯಿ ಹತ್ರ ಬಂದರು ಸಿದ್ಧಾರೂಢರು. ನೋಡವ್ವ ದಾನಮ್ಮ, ಮಹಾಪತಿವ್ರತಿಯಾದ ನೀನು ಗಂಡು ಮಗುವಿಗೆ ಜನ್ಮವನ್ನೆತ್ತಿದ್ದೀಯ. ಆದರೆ ನಂದೊಂದು ಮಾತದವ. ಆವಾಗ ದಾನಮ್ಮಗೆ ಚಿಂತೆ, ಏನೋ ಗುರುಗಳು ಹೇಳ್ರಿ. ನಿನ್ನ ಮಗು 1ನೇ ಮಗು ದಿವ್ಯ ತೇಜಸ್ಸನ್ನು ಹೊಂದಿರುವಂಥ ಮಗು. ಇದನ್ನು ನೀನು ಕನಸು ಅಂತ ತಿಳ್ಕೊಂಡ್ರ ಕನಸಂತ ಭಾವಿಸ್ಲಿಕ್ಕೆ ಹೋಗ್ಬೇಡ. 1ನೇ ಮಗು ಏನದ ಇದು ನನಗಿರಲಿ, ನಿನಗೆ ಮತ್ತೊಂದು ಮಗು ಆಗ್ತೈತಿ, ಅದನ್ನು ನೀವು ಸಾಂಸಾರಿಕವಾಗಿ ಬೆಳೆಸ್ರಿ. 1ನೇ ಮಗು ನಿಮ್ಗೆ ದಕ್ಕುವುದಿಲ್ಲ. 1ನೇ ಮಗುವಿನನ್ನು ನೀವು ಬೆಳೆಸಿ ಅದನ್ನು ಸಮಾಜದ ಉದ್ಧಾರಕ್ಕಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಮುಂದೆ ಆ ಮಗುವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಮುದ್ದಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಂದರು. ಅಷ್ಟೂ ಮೀರಿ ನೀವು ಮುದ್ದಾಡಲಿಕ್ಕೆ, ಸಂಸಾರವನ್ನು ಮುಂದುವರಿಸಲಿಕ್ಕೆ ಇನ್ನೊಬ್ಬ ಸಂತಾನವನ್ನು ನಾನು ಕೊಡ್ತೀನಿ, ಅಲ್ಲಿವರೆಗೆ ನೀನು ಕಾಯಬೇಕು ಅಂತಂದರು. ಅವಾಗ 1ನೇ ಪ್ರಸವ ಆಗಿದೆ, 2ನೇ ಮಗುವನ್ನು ಗುರು ದಯಪಾಲಿಸ್ತಾನೆ ಅಂದಾಗ ದಾನವ ಒಂದು ಮಾತಾಡಲಿಲ್ಲ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ನನಗೇನು ಬೇಕಪ್ಪ, ನನ್ನ ಮಗ ಲೋಕ ಕಲ್ಯಾಣಾರ್ಥವಾಗಿ ಹೋಗ್ತಾನಂದ್ರೆ ಅದಕ್ಕಿಂತ ಪುಣ್ಯ ಏನು ಬೇಕು ನನಗೆ. ಎಲ್ಲರೂ ನನಗೆ ಬಂಜೆ ಅಂತಿದ್ರು, ಮಕ್ಕಳ ಭಾಗ್ಯ ನಿನಗಿಲ್ಲ ಅಂತಿದ್ರು, ಹುಟ್ಟುವಂತಹ ಮಕ್ಕಳುಗಳು ನಿನಗೆ ಹುಟ್ಟಂಗಿಲ್ಲ ಅಂಥೇಳಿ ಅಂತಿದ್ರು. ಅಂಥದ್ರೊಳಗೆ 1ನೇ ಮಗ ಲೋಕ ಕಲ್ಯಾಣಾರ್ಥವಾಗಿ ಹುಟ್ಟುತ್ತಾನೆ, 2ನೇ ಮಗು ನಮ್ಮ ಏನು ವಂಶ ಐತಿ ಇದನ್ನು ಬೆಳಗಿಸ್ತಾನಂದ್ರೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಏನು ಬೇಕಪ್ಪ ನನಗೆ ಅಂಥೇಳಿ ಅಂದಳು ದಾನವ. ಅಷ್ಟೇ ಸತ್ಯವೂ ಹೌದು. ಲೋಕ ಕಲ್ಯಾಣಾರ್ಥವಾಗಿ ಮಗುವನ್ನು ಹಡಿದೇನದ ಅದು ಸುಲಭದ ಮಾತಲ್ಲ. ಕೋಟಿಯೊಳಗೆ ಒಂದು ಮಾತಿಗೆ ಅದು ಅವಕಾಶ ನೋಡ್ರಿ, ಕೋಟಿಯೊಳಗೆ ಒಂದು ಮಾತಿಗೆ ಅವಕಾಶ. ಅಂತಹ ಅವಕಾಶ ದಾನವಗೆ ಸಿಕ್ಕಿತ್ತು. ಇದೆಲ್ಲ ವೃತ್ತಾಂತ ನಡೀತು, ಕನಸಿನೊಳಗೆ ನಡೆದದ. ಕನಸಿನಿಂದ ಎಚ್ಚರ ಆಯಿತು.
ಎಚ್ಚರಾಗಿ ನೋಡ್ತಾಳ, ಆ ಕಡೆ ಈ ಕಡೆ ಏನಿಲ್ಲ, ಎಲ್ಲ ವಾಸ್ತವ ಹೆಂಗಿತ್ತೋ ಹಂಗೆ ಇತ್ತು. ಇವಳಿಗೆ ಇನ್ನೂ 7 ತಿಂಗಳು. ಈ ವೃತ್ತಾಂತವೆಲ್ಲ ಗಂಡನ ಮುಂದೆ, ಬಸಪ್ಪನ ಮುಂದೆ ಹೇಳಿದರು. ಬಸಪ್ಪನು ಕೂಡ ಗುರುವನ್ನ ಬಹಳ ನಂಬಿಬಿಟ್ಟಿದ್ದ. ಆಯಿತು, ಗುರುವಿನ ಇಚ್ಛೆ ಹಿಂಗಿರ್ಬೇಕಾದ್ರೆ ಯಾರು ಏನು ಮಾಡ್ಲಿಕ್ಕಾಗ್ತದೆ, ಗುರು ಹೇಳಿದಂಗ ಆಗಲಿ ಅಂಥೇಳಿ ಇಬ್ಬರು ಸತಿಪತಿಗಳು ನೋಡ್ರಿ ಮತ್ತು ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಯೊಳಗೆ ಬಂದು ಸಿದ್ಧಾರೂಢರ ಮುಂದೆ ಈ ವೃತ್ತಾಂತವನ್ನೆಲ್ಲ ಹೇಳಿದರು. ಅಪ್ಪಾರ, ನಿನ್ನೆ ಕನಸೊಂದು ಹಿಂಗೆ ಬಿತ್ತು ನೋಡ್ರಿ, ಅದರೊಳಗೆ ನೀವು ಬಂದಿದ್ರಿ, ನನ್ನ ಪ್ರಸವ ಆಯಿತು, ಭಾಳ ಸುಖಕರವಾಗಿ ಆಯಿತು. ಮೊದಲನೇ ಮಗು ನೀವು ಬೇಕು ಅಂತ ಹೇಳಿರಿ, ಲೋಕ ಕಲ್ಯಾಣಾರ್ಥವಾಗಿ ಬೇಕು, ಅದು ಯಾವಾಗಲೂ ಶರಣರ ಜೊತೆಯಲ್ಲಿ ಇರ್ತೈತಿ ಅಂತ ಹೇಳಿದ್ರಿ. ನನಗೆ ಬಹಳ ಸಂತೋಷ ಆಯಿತು. ಇಂತಹ ಜೀವನ ನನಗೆ ನೀನು ದಯಪಾಲಿಸಿದ್ದಿ ಗುರುವೇ, ಇದಕ್ಕಿಂತ ದೊಡ್ಡ ಭಾಗ್ಯ ನನಗೇನಿಲ್ಲಪ್ಪ, ನನಗೇನಿಲ್ಲ ಅಂತ ಹೇಳಿ ಅಂದ್ಲು. ಬಹಳ ಸಂತೋಷ ಸತಿಪತಿಗಳಿಗೆ. ಸಿದ್ಧಾರೂಢರಿಗೂ ನೋಡ್ರಿ, ಅವ್ರಿಗೆ ಮೊದಲೇ ಮಹಾಪುರುಷರವರು, ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿತ್ತು. ಆಗಲಿ ಅವ, ನೀ ಏನು ಚಿಂತೆ ಮಾಡಬೇಡ, ನಾ ಏನು ಹೇಳೀನಿ ಅದನ್ನು ನಡೀತೈತಿ, ಏನು ನಡಿಬೇಕೋ ಅದನ್ನೇ ನಾನು ಹೇಳೀನಿ, ಎಲ್ಲವೂ ನಿನಗೆ ಒಳ್ಳೇದಾಗ್ತೈತಿ, ನಿನಗೇನಪ್ಪ ಅಂತಂದ್ರೆ ಮಂಗಲ ಆಗ್ತೈತಿ ಅಂಥೇಳಿ ಆಶೀರ್ವಾದ ಮಾಡಿದರು. ನೋಡ್ರಿ, ಮತ್ತೆ ಸತಿಪತಿಗಳು ಸಿದ್ಧಾಶ್ರಮದೊಳಗಿರುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಹಳ ಅಂದ್ರೆ ಬಹಳ ಭಕ್ತಿಪೂರ್ವಕವಾಗಿ ಆ ಗುರುವನ್ನು ನಂಬಿಬಿಟ್ರು. ಗುರು ಇಲ್ಲದ ನಮಗೆ ಏನಿಲ್ಲ ಅಂಥೇಳಿ ನಾವು ಯಾವಾಗ ತಿಳ್ಕೊಳ್ತೀವೋ ಅವಾಗ ಗುರುವಿನ ಹಸ್ತ ನಮ್ಮ ಕಡೆ ಬಂದೇ ಬರ್ತದೆ. ಗುರು ನಮಗಾಗಿ ಅಭಯ ಹಸ್ತವನ್ನು ಅವರು ಕೊಟ್ಟೇ ಕೊಡ್ತಾರ ಅನ್ನಕ್ಕೆ ಇದೊಂದು ಬಹಳ ದೊಡ್ಡ ನಿದರ್ಶನ. 2 ತಿಂಗಳಾಯಿತು, 7ರಿಂದ 8 ಆಯಿತು, 8ರಿಂದ 9 ಆಯಿತು, ನವಮಾಸ ತುಂಬಿ 9 ದಿನಗಳು ಆದ ನಂತರ ಭಾಳ ಏನದು ಬೆಣ್ಣೆ ಒಳಗಿಂದ ಕೂದಲ ತೆಗೆದ್ರೆ ಹೆಂಗೆ ಸುಲಭವಾಗಿ ಬರ್ತದ, ಹಂಗೆ ಅಷ್ಟು ಸುಲಭವಾಗಿ ಆ ದಾನವಾಗ ಪ್ರಸವ ಆಯ್ತು. ಏನದು, ಏನು ಆ ಗುರುವಿನ ಮಹಿಮಾ, ಏನು ಗುರುವಿನ ಮಹಿಮಾ. ಸೋಲಿಗಿತ್ತಿಯರಂದ್ರು, ಎಷ್ಟು ಸುಲಭದ ಪ್ರಸವ ನಿನಗೆ, ಎಷ್ಟು ಸುಲಭದ ಪ್ರಸವ ಆಯಿತು, ಏನೂ ತೊಂದರೆ ಇಲ್ಲದನ್ನ ಸುಲಭವಾಗಿ ಪ್ರಸವ ಆಯ್ತಲ್ಲ, ನೀ ಭಾಳ ಪುಣ್ಯವಾನ್ ನೋಡುವ, ನಿನಗೆ ಗಂಡು ಮಗು ಆಗೈತಿ ಅಂತ ಹೇಳಿಬಿಟ್ರು ಸೋಲಿಗಿತ್ತಿಯರು. ಏನು ಸಂತೋಷ ಆಯಿತು ಆ ದಾನವಗೆ, ಏನು ಸಂತೋಷ ಆಯಿತು ಆ ಬಸಪ್ಪಗೆ. ಎಂಥ ಶ್ರೀಮಂತಿಕೆ ಇದ್ರೇನು, ಎಂತಹ ಬಡವ ಇದ್ರೇನು, ಇಂಥ ಸಂದರ್ಭದಾಗಲ್ಲೇನು ಸುಖವನ್ನು ಕಾಣೋದು, ಸಂತೋಷವನ್ನು ಅನುಭವಿಸೋದು. ಹಣದಿಂದ ನಾವು ಏನು ಬೇಕಾದ್ರುಗಳನ್ನ ಪಡ್ಕೋಬಹುದು, ಏನು ಬೇಕಾದ್ರೂ ಪಡ್ಕೋಬಹುದು. ಆದ್ರೆ ಸುಖ, ಶಾಂತಿ, ನೆಮ್ಮದಿಗಳನ್ನು ಅದು ಸುಲಭವಾಗಿ ಅವು ಸಿಗುವುದಿಲ್ಲ ನೋಡ್ರಿ. ಅವು ಸುಲಭವಾಗಿ ಸಿಗುವುದಿಲ್ಲ. ಅವು ಹಣ ಕೊಟ್ಟು ನಾವು ಸ್ನೇಹ ಪಡ್ಕೊತೀವಿ, ಹಣ ಕೊಟ್ಟು ನಾವು ಪ್ರೀತಿಯನ್ನು ಗಳಿಸ್ತೀವಿ, ಹಣ ಕೊಟ್ಟು ನೆಮ್ಮದಿಯನ್ನು ಕೊಂಡ್ಕೋತೀವಿ ಅಂತ ಹೇಳಿ ಅನ್ಲಿಕ್ಕೆ ಹೋದ್ರೆ ನಮ್ಮಂತಹ ಮೂರ್ಖರೇ ಯಾರೂ ಇಲ್ಲ. ಅಂತಹ ಶ್ರೀಮಂತರ ಮನೆ ಇದ್ದರೂ ಇದೊಂದು ಕೊರತೆ ಇತ್ತು. ಅದೊಂದು ಫಲಿಸ್ಬಿಡ್ತಲ್ಲ, ಗಂಡು ಮಗು ದಿವ್ಯ ತೇಜಸ್ಸಿನಿಂದ ಹುಟ್ಟಿಬಿಡ್ತಲ್ಲ, ಏನು ಸಂತೋಷ ರೀ ಅಲ್ಲಿ, ಏನು ಸಂತೋಷ. ಎಷ್ಟು ವೈಭವಪೂರಿತವಾಗಿ ಆ ಕ್ಷಣವನ್ನು ಅವರು ಆನಂದಿಸಿದರು. ಇಡೀ ಊರೇ ಅದು ಸಂಭ್ರಮ ಪಡ್ತೈತೆ ಅನ್ನುವಂಗೆ ಅದಷ್ಟು ಸಂತೋಷದ ಕ್ಷಣ ನೋಡ್ರಿ. ಯಾಕಂದ್ರೆ 2 ಪ್ರಸವ ಅವು ಫೇಲ್ ಆಗ್ಯಾವ, ಇದು 3ನೇ ಪ್ರಸವ. ಅದಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಹುಟ್ಟುವಂಥ ಮಗ ಹುಟ್ಟತಾನಂತ ಹೇಳಿ ಸಿದ್ಧಾರೂಢರು ಅಂದಾಗ ಅದು ಹುಸಿ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ? ಹುಸಿ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ ಹೇಳ್ರಿ? ಆಯಿತು, ಮಗು ಸ್ವಲ್ಪ ಬೆಳೀತಾ ಆ ಮಗುವನ್ನು ತಂದು ಸಿದ್ಧಾರೂಢರಿಗೆ ಸತಿಪತಿಗಳು ಒಪ್ಪಿಸಿದರು. ಕಾಲಾಂತರದಲ್ಲಿ ಅವರಿಗೆ ಮತ್ತೊಂದು ಮಗು ಕೂಡ ವಂಶೋದ್ಧಾರಕನಾಗಿ ಅವನು ಜನಿಸ್ತಾನೆ. ಇಂತಹ ಸಿದ್ಧಾರೂಢರು ಹುಬ್ಬಳ್ಳಿಯೊಳಗಿದ್ದಾಗ ಎಷ್ಟೋ ಭಕ್ತ ಸಾಗರಗಳಿಗೆ, ಲಕ್ಷಗಟ್ಟಲೆ ಭಕ್ತ ಸಾಗರಗಳಿಗೆ, ಭಕ್ತ ಶ್ರೋತೃಗಳಿಗೆ, ಭಕ್ತಾದಿಗಳಿಗೆ ತಮ್ಮ ಅಭಯ ಹಸ್ತವನ್ನು ಅವರು ನೀಡಿದರು. ಆ ಲಕ್ಷಾಂತರ ಕಥೆಗಳನ್ನು ನಾವಿಲ್ಲಿ ಹೇಳಲಿಕ್ಕಾಗೋದಿಲ್ಲ. ಬೆರಳಿಕೆಯಷ್ಟು ಸಿಕ್ಕಿರುವಂತಹ ಕಥೆಗಳನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ಗ್ರಂಥದೊಳಗೆ ಅಷ್ಟೇ ಇದ್ದದನ್ನು ಯಥಾವತ್ತಾಗಿ ಹೇಳಬೇಕಾಗ್ತದೆ.
ಆದರೆ ಇನ್ನೂ ಆದರೂ ಗುರುವನ್ನು ನಂಬಿದವರು ಎಂಥೆಂಥೋ ಅವರು ಜೀವನದೊಳಗೆ ಪವಾಡಗಳನ್ನು ಪಡ್ಕೊಂಡವ್ರದಾರ, ಮಾಡ್ಕೊಂಡವ್ರದಾರೆ, ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡವ್ರದಾರೆ. ಅಂತಹ ಕೇಳುಗ ಶ್ರೋತೃಗಳಲ್ಲಿ ಯಾರೇ ತಮ್ಮ ಗುರುವಿನ ಯಾವುದೇ ಗುರು ಇರಲಿ, ಅವರು ಸಿದ್ಧಾರೂಢರು ಇರಬೇಕಂತಿಲ್ಲ, ಯಾರಾದರೂ ಗುರುವನ್ನು ನಂಬಿ ತಮ್ಮ ಇಷ್ಟಾರ್ಥಗಳನ್ನು ಅವರು ಫಲಿಸ್ಕೊಂಡಿದ್ರಂದ್ರೆ ಅಂಥವರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಸಂತೋಷದಲ್ಲಿ ನಾನೂ ಕೂಡ ಭಾಗಿಯಾಗ್ತೇನೆ. ನಿಮ್ಮ ಸಂತೋಷ 100 ಮಡಿ ಆಗಲಿ, ನಿಮ್ಮ ಸಂತೋಷ 100 ಮಡಿ ಆಗಲಿ. ಗುರುವಿನ ಅಭಯ ಹಸ್ತ ನಿಮ್ಮೆಲ್ಲರ ಮ್ಯಾಗಿರಲಿ. ಮತ್ತೊಂದು ಗುರುವಿನ ಚರಿತೆಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.